ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಏನು ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗ್ತಾ ಇದೆ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ವಾಶ್ ಅಪ್ಡೇಟ್ಸ್ ಕನ್ನಡ. ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ಯಾರಿಗೆಲ್ಲ ಹಣ ಜಮೆ ಆಗ್ತಾ ಇದೆ? ಪಿಂಚಣಿ ಹಣ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರ್ತಾ ಇದೆ. ಹೌದು, ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದು 100ಕ್ಕೆ 100 ಸತ್ಯ. ತುಂಬ ಜನ ಹೇಳಿದ್ರಿ, ಪಿಂಚಣಿ ಹಣ ಎಲ್ಲಿದೆ ಸರ್? ಪಿಂಚಣಿ ಹಣ ನೀವು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಪಿಂಚಣಿ ಹಣ ಇಲ್ಲಿ ಸರ್ಕಾರದಿಂದ ಹೆಂಗೂ ನಯ ಪೈಸೆ ಕೂಡ ಬಂದಂಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಬನ್ನಿ, ಪಿಂಚಣಿ ಹಣ ಬರುತ್ತಾ ಬರೋದಿಲ್ವ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ತುಂಬ ಜನ ಕೇಳಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ ತುಂಬ ಜನ. ನನಗೆ ಏನಪ್ಪ ಅಂತಂದರೆ ಪಿಂಚಣಿ ಹಣ ನಮ್ಗೆ ಇದಾಗ್ತಾ ಇಲ್ಲ, ಅಂದರೆ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಮತ್ತು ಅಪ್ಡೇಟ್ ಕೂಡ ಆಗ್ತಾ ಇಲ್ಲ. ಪಿಂಚಣಿ ಹಣ ಬೇಕು ಸರ್ ನಮಗೆ. ಪಿಂಚಣಿ ಹಣ ಇಲ್ಲಿ ನಮ್ಗೆ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಎಂತೆಲ್ಲ ನೀವು ಹೇಳ್ತೀರ. ಪಿಂಚಣಿ ಹಣ ಜಮೆ ಆಗುತ್ತೆ ಅಂತ ಇವತ್ತಿನವರೆಗೂ ಕೂಡ ನಮಗೆ ಜಮೆ ಆಗಿಲ್ಲ. ಅಂದರೆ ನೀವು ಕೇಳ್ತಿರೋಂಥ ತಪ್ಪಲ್ಲ, ನಾನು 100% ಹೇಳ್ತೇನೆ. ನಿಮ್ಮ ಒಂದು ಹಕ್ಕನ್ನು ಅನ್ನುವಂಥದ್ಕಿಂತ ನೀವು ಆ ಒಂದು ಯೋಜನೆಗೆ ಏನಂತ ಆ ಒಂದು ಯೋಜನೆಗೆ ಎನ್ರೋಲ್ ಆಗಿದ್ದೀರಾ. ಮತ್ತು ಇನ್ನೊಂದು ವಿಚಾರ, ನೀವು ಆ ಒಂದು ಅರ್ಜಿ ಹಾಕಿದೆ ಆ ಒಂದು ಯೋಜನೆಗೆ, ಹಾಗಾಗಿ ನೀವು ಕೇಳ್ತಾ ಇದ್ದೀರಾ, ತಪ್ಪಲ್ಲ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ತುಂಬ ಜನರಿಗೆ ಹಣ ಜಮೆ ಆಗದೇನೂ ಕೂಡ ಇರ್ಬೋದು. ಯಾಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ನಾನು. ಫಸ್ಟ್ ಏನಪ್ಪ ಅಂತಂದರೆ, ಯಾರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿರಬೇಕು, ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿರಬೇಕು. ಪಿಂಚಣಿ ಹಣ ವೃದ್ಧರಿಗೆ ಬರುವಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನೀವು ಏನು ಮಾಡಬೇಕನ್ನುವಂಥದ್ದನ್ನು ನಾನು ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ವಿಚಾರ ಅಂತಂದರೆ ಏನಂತಂದರೆ, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಅದನ್ನು ನಾನು ಮೊದಲೇ ನಿಮ್ಗೆ ಆರಾಮ್ಸೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಯಾಕೆ ಹೇಳಿದ್ದೀನಿ ಅಂತಂದರೆ, ನೀವು ಆ ಒಂದು ಅಪ್ಡೇಟನ್ನು ಮಾಡಿದಾಗ ಮಾತ್ರ ನಿಮ್ಗೆ ಹಣ ಜಮೆ ಆಗುತ್ತೆ ಅಲ್ವಾ. ಹಾಗಾಗಿ ನೀವು ಆ ಅಪ್ಡೇಟನ್ನು ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಎಲ್ರಿಗೂ ಹೇಳುವಂಥದ್ದು, ಅವ್ರಿಗೆ ಮಾತ್ರ ಇವ್ರಿಗೆ ಅಲ್ಲ, ಎಲ್ರಿಗೂ ಹೇಳುವಂಥದ್ದು ನಾನು. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ನಮಗೆ ಅಪ್ಡೇಟ್ ಆಗಲ್ಲ, ಈ ಅಪ್ಡೇಟ್ ಆಗಲ್ಲ, ಅಲ್ಲ. ಅರ್ಥ ಆಯ್ತಾ? ಹಾಗಾಗಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡಿ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನನ್ನ ಒಂದು ಅಭಿಪ್ರಾಯ. ನೀವು ಒಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ತೀರಾ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಏನೋ ಪಿಂಚಣಿ ಹಣ ಏನು ದೊಡ್ಡ ವಿಚಾರ ಅಲ್ಲ. 100% ನಾನು ಹೇಳುವಂಥದ್ದು ಅಷ್ಟೇ. ಏನಂತಂದರೆ, ಇಟ್ ಈಸ್ ಒಂದು ಥಿಂಗ್. ಏನಪ್ಪ ಅಂತಂದ್ರೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಏನು ದೊಡ್ಡ ವಿಚಾರವೇ ಅಲ್ಲ. ಆರಾಮ್ಸೆ ನೀವು ಪಡ್ಕೊಳ್ಬೋದು. ಈ ಒಂದು ಯೋಜನೆಯಲ್ಲಂತೂ 100% ನೀವು ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ಯಾರಿಗೆ ಹೆಂಗೆ ಅನಿಸುತ್ತೋ ಅಥವಾ ಯಾರು ಹೆಂಗೆ ತಗೊಳ್ತೀರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಇವತ್ತಿನವರೆಗೂ ಫಾಲೋ ಮಾಡ್ಕೊಳ್ತ ಅಥವಾ ನಾನು ನಿಮ್ಗೆ ಹೇಳ್ತಾ ಬಂದಿರುವಂಥದ್ದು ಇದೇ ಸಿಂಪಲ್ ಮೆಥಡ್. ತುಂಬ ಜನ ಹಣವನ್ನು ಪಡ್ಕೊಂಡಿದ್ದೀರಾ. ನಾನು ಎಲ್ರಿಗೂ ಹೇಳಿದ್ದೆ, ಹೋದ ಬಾರಿನೂ ಕೂಡ ವೀಡಿಯೋ ಮಾಡಿದಾಗ ನಾನು ಹೇಳಿದ್ದೆ. ತುಂಬ ಜನ ಕಮೆಂಟ್ ಹಾಕಿದ್ರಿ, ಸರ್ ನಮ್ಗೆ ಹಣ ಬಂತು, ಥ್ಯಾಂಕ್ ಯು, ನೀವು ಮಾಡೋದಕ್ಕೂ ಸಾರ್ಥಕ ಆಯಿತು, ನಮಗೆ ಹಣ ಜಮೆ ಆಗಿದೆ ಅನ್ನುವಂಥದ್ದನ್ನು ಒಂದಿಷ್ಟು ಜನ ಹೇಳಿದ್ರಿ. ಖುಷಿ ಆಯ್ತು ನನಗೆ. ಯಾಕಂತಂದ್ರೆ ನಾನು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದಾಗ ಯಾರೋ ಒಂದಿಷ್ಟು ಜನ ನೋಡಿ, ಯಾರೋ ಒಂದು ನಮ್ಮ ಸಬ್ಸ್ಕ್ರೈಬರ್ ನೋಡಿ, ಅವ್ರು ನೋಡಿ ನನಗೆ ಹೇಳ್ತಾರೆ ಹಣ ಜಮೆ ಆಗಿದೆ, ನೀವು ಹೇಳಿದ್ದನ್ನು ಮಾತ್ರ ಮಾಡಿದ್ದೀನಿ, ಅದನ್ನ ಬಿಟ್ಟು ಬೇರೇನು ಮಾಡಿಲ್ಲ ಅಂತ. ಅವಾಗ ಖುಷಿ ಆಯಿತು ನನಗೆ. ನಾನು ಅದೇ ಹೇಳುವಂಥದ್ದು, ನೀವು ನಾನು ಹೇಳುವಂಥ ರೀತಿಯಲ್ಲಿ ಫಾಲೋ ಮಾಡಬೇಕು. ಒಂದು ವಿಚಾರ ಏನೋ, ಈಗ ನಾನು ಹೇಳಿದ್ದನ್ನು ಫಾಲೋ ಮಾಡಿಬಿಟ್ಟು ಅರ್ಧಂಬರ್ಧ ಅದನ್ನು ಇದನ್ನೆಲ್ಲ ಮಾಡಿಬಿಟ್ಟು ಏನೇನೋ ಮಾಡಿಬಿಟ್ಟು ಹಂಗೆ ಮಾಡಿದರೆ ಆಗಲ್ಲ. ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ಕರೆಕ್ಟಾಗಿ ನೀವು ಯೋಜನೆಯಲ್ಲಿ ಅಪ್ಡೇಟನ್ನು ಮಾಡಿಕೊಂಡ್ರೆ, ಕರೆಕ್ಟಾಗಿ ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಮಾಡಿದ್ರೆ ಹಣ ಜಮೆ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲ. ನಾನು 100% ಹೇಳ್ತೀನಲ್ಲ, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಹೇಳುವಂಥದ್ದು. ದಯವಿಟ್ಟು ಯಾರು ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಂಗೆ ಆಗಿಬಿಟ್ಟಿದೆ, ನಾನು ಹೇಳುವಂಥದ್ದು ಇಷ್ಟೇ. ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ, ಅದು ಬೇರೆ ವಿಚಾರ. ನಾನು ಅದೇ ಹೇಳುವಂಥದ್ದು, ನಿಮ್ಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಅಲ್ವಾ? ಹಣ ಜಮೆ ಆಗಿಲ್ಲ, ಓಕೆ, ಏನು ಮಾಡಬೇಕು ಅಲ್ವಾ? ಈಗ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಹಣ ಜಮೆ, ಅದಲ್ಲ. ಹಣ ಜಮೆ ಆಗಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಅನ್ನುವಂಥ ತುಂಬ ಮ್ಯಾಟ್ರ್ ಆಯ್ತದೆ. ಹಾಗಾಗಿ ಹಣ ಜಮೆ ಆಗಿಲ್ಲ ಅಂತಂದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದ್ರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಗಲೇ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳುವಂಥದ್ದು, ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಬೇಡ. ಹಣ ಬರುತ್ತೆ ಅಲ್ವಾ? ಹಣ ಬರುತ್ತೆ. ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಂಗಾಗ್ಬಿಟ್ಟಿದೆ, ಬೇಡ. ಅರ್ಥ ಆಯ್ತಾ? ಹಾಗಾಗಿ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ನನ್ನೆಲ್ಲ ಸಬ್ಸ್ಕ್ರೈಬರಿಗೂ ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಿಮ್ಮ ಅನಿಸಿಕೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಷ್ಟೇ.
ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಮುಂಚೆನೂ ಕೂಡ ಹೇಳ್ತಾ ಇದ್ದೀನಿ, ಇವಾಗಲೂ ಕೂಡ ಹೇಳ್ತೀನಿ. ಅರ್ಥ ಆಯ್ತಾ? ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಂಗಾಗ್ಬಿಟ್ಟಿದೆ, ಹಿಂಗೆ. ನಾನು ಹೇಳುವಂಥದ್ದು, ನೀವು ಏನೇ ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ದಟ್ಸ್ ಇಟ್. ಆಯ್ತಲ್ಲ ಅಲ್ಲಿಗೆ? ಅರ್ಥ ಆಯ್ತಾ? ಹಾಗಾಗಿ ಅಯ್ಯೋ ನಮಗೆ ಹಣ ಬಂದೇ ಇಲ್ಲ ಸರ್, ಹಣ ಜಮೆ ಆಗೇ ಇಲ್ಲ ಸರ್ ಅನ್ನೋದಕ್ಕಿಂತ ನಾವು ಏನು ಮಾಡಬೇಕಪ್ಪ ಅಂತಂದರೆ ಥಿಂಕ್ ಮಾಡಬೇಕು, ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಪ್ರಾಬ್ಲಮ್ ಏನಾಗ್ತಾ ಇದೆ ಇಲ್ಲಿ ಅಲ್ವಾ? ಹಾಗಾಗಿ ಎಲ್ರಿಗೂ ನಾನು ಹೇಳುವಂಥದ್ದು, ನನ್ನೆಲ್ಲ ಸಬ್ಸ್ಕ್ರೈಬರಿಗೂ ನಾನು ಹೇಳುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಅದನ್ನ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಬಂದುಬಿಟ್ಟು ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ಆ ಒಂದಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಜಿಲ್ಲೆಗಳು ಇರಬಹುದು, ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳಿಗೆ ಹಣ ಜಮೆ ಆಗಬಹುದು ಅನ್ನುವಂಥ ನನ್ನೊಂದು ಒಪಿನಿಯನ್. ಯಾವ್ಯಾವ ಜಿಲ್ಲೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್. ಈ 10 ಜಿಲ್ಲೆಗಳಿಗೆ ಆರಾಮ್ಸೆ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ಈಗೇನೋ ಒಂದು ಹಂತವಾಗಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಹಾಗಾಗಿ ಆ ಒಂದು 10 ಜಿಲ್ಲೆ. ಆ್ಯಂಡ್ ಸೆಕೆಂಡ್ ಏನಪ್ಪ ಅಂತಂದರೆ, ಇಲ್ಲಿ ಮೇಯ್ನ್ ಥಿಂಗ್ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ತುಂಬ ಜನರಿಗೆ ನಾನು ಹೇಳಿದ್ದೀನಿ ಆಲ್ರೆಡಿ. ಏನಪ್ಪ ಅಂತಂದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ, ಅಥವಾ ಹಣನೇ ಬರೋಲ್ವೇನು, ಅದೆಲ್ಲ ನಾನು ಹೇಳುವಂಥದ್ದು ನೀವು ಯೋಚನೆ ಮಾಡುವಂಥದ್ದು. ಯೋಚನೆ ಕರೆಕ್ಟಾಗಿ ಮಾಡಿದ್ರೆ ಎಲ್ಲದೂ ಕರೆಕ್ಟಾಗಿ ಆಗುತ್ತೆ ಅಲ್ವಾ? ಹಾಗಾಗಿ ಫಸ್ಟ್ ನಾವು ಏನೋ ಮಾಡೋಕ್ಕಿಂತ ಮುಂಚೆ, ಅಥವಾ ಏನೋ ಒಂದು ಥಿಂಕ್ ಮಾಡೋಕ್ಕಿಂತ ಮುಂಚೆ, ಅಥವಾ ನಾವೇನೋ ಹಣವನ್ನು ಪಡ್ಕೊಳ್ಬೇಕು, ಅಥವಾ ನಾವೇನೋ ಸಕ್ಸಸ್ ಆಗಬೇಕು, ಏನೋ ನಾವು ತಗೊಳ್ಬೇಕು, ಕೆಲಸ ಮಾಡಬೇಕು. ಫಸ್ಟ್ಲಿ ಕೆಲಸದ ಬಗ್ಗೆ ಫೋಕಸ್ ಇರಬೇಕು ಯಾವತ್ತೂ ಕೂಡ. ಅಯ್ಯೋ ನಮಗೆ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅದು ಮ್ಯಾಟ್ರ್ ಆಗಲ್ಲ. ನಾವು ಕೆಲಸ ಮಾಡ್ತೀವ, ದೇವ್ರು ಅದನ್ನ ನಮ್ಗೆ ಕೊಡ್ತಾನೆ. ಹಾಗಾಗಿ ನಾವು ಹೇಳುವಂಥದ್ದು ಕೆಲಸ ಮಾಡಬೇಕು. ನೀವು ಕೆಲಸ ಮಾಡಿದೆ ಅಥವಾ ಏನೋ ಮಾಡಿದೆ ಅದಕ್ಕೆ ಆಸೆ ಪಟ್ಟರೆ, ಇದಕ್ಕೆ ಆಸೆ ಪಟ್ಟರೆ, ಅಯ್ಯೋ ನಂಗೆ ಅದು ಬೇಕು ಇದು ಬೇಕು, ಸಿಗಲ್ಲ. ನಾನು ಅದೇ ಹೇಳುವಂಥದ್ದು, ನೀವು ಪಿಂಚಣಿ ಹಣ ಅಯ್ಯೋ ನಮ್ಗೆ ಬಂದಿದ್ರೆ ಹೆಂಗಾಗ್ತಿತ್ತೇನೋ, ನಮ್ಗೆ 5,000 ಬಂದಿದ್ರೆ 10,000 ಬಂದಿದ್ರೆ ಹೆಂಗಾಗ್ತಿತ್ತು, ಅದಲ್ಲ. ಕೆಲಸ ಮಾಡಿ, ಅದ್ರ ಮೇಲೆ ಜಸ್ಟ್ ಇಷ್ಟೇ, ಕೆಲಸ ಮಾಡಿ. ಅದು ಈಗ ನಿಮ್ಗೇನು ಬೇಕು? ಪಿಂಚಣಿ ಹಣ ಬೇಕು, ಕೆಲಸ ಮಾಡಿ ಅಷ್ಟೇ ಅಲ್ವಾ? ಏನು ದೊಡ್ಡ ವಿಚಾರ ಅಲ್ಲ, ದಟ್ಸ್ ಇಟ್. ಅಲ್ಲಿಗೆ ಮುಗೀತು. ನೀವು ಕೆಲಸ ಮಾಡಿದ್ರೆ ಮುಗೀತು. ಆ ಒಂದು ವಿಚಾರದ ಮೇಲೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ ಇದನ್ನು, ಆದರೂ ಮತ್ತೆ ಪುನಃ ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳಿದ್ದೀರಿ ಇದನ್ನು, ಹಂಗಪ್ಪ ನಾನು ಹೇಳ್ತಾ ಇದ್ದೀನಿ, ಕೆಲಸ ಮಾಡಿ ಅದ್ರ ಮೇಲೆ ಅಷ್ಟೇ. ಏನೋ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅದಲ್ಲ. ಅರ್ಥ ಆಯ್ತು? ನಾನು ಅದಕ್ಕೆ ಹೇಳುವಂಥದ್ದು, ಅದ್ರ ಮೇಲೆ ಕೆಲಸ ಮಾಡಿದ್ರೆ ಆರಾಮ್ಸೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪೆನ್ಷನ್ ಸ್ಕೀಮ್ ಎಲ್ರಿಗೂ ಒಂದು ಒಳ್ಳೆಯ ಒಂದು ಸ್ಕೀಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನಾನು ನೋಡಿದ್ದೀನಿ. ಯಾಕಂತಂದರೆ ಒನ್ ಆಫ್ ದ ಬೆಸ್ಟ್ ಸ್ಕೀಮ್, ವೃದ್ಧರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮೊಂದು ಆಶಾ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸ್ನೇಹಿತರೆ.